ಇಷ್ಟೊಂದು ದಿನ ಆದಮೇಲೆ ನಮ್ಮಮ್ಮ ನನ್ನ ವ್ಲಾಗಲ್ಲಿ ಕಾಣಿಸ್ಕೊತಾ ಇದ್ದಾರೆ. ವ್ಲಾಗೇ ಮಾಡಿರಲಿಲ್ಲ ನಾವು. ಇನ್ನೂ ಹತ್ರ ಆಗುತ್ತೆ, ನಾವು ಸ್ವಲ್ಪ ಸುತ್ತಿ ಬೆಳೆಸಿ ಬಂದ್ವಿ. ನನಗೆ ಕನ್ವಿ ಇಲ್ಲಿಂದ ಈ ರೋಡ್ ಬರಬೇಕಿತ್ತು, ನಾನು ಆ ಕಡೆ ಬಳಸ್ಕೊಂಡು ಕರ್ಕೊಬಂದೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಆಲ್ರೆಡಿ ನಾನು ಫ್ರೆಶ್ ಅಪ್ ಆಗಿದ್ದಾಯಿತು. ಈಗ ಮನೆ ಒರೆಸ್ತಾ ಇದ್ದಾರೆ, ಪೂಜೆ ಮಾಡಬೇಕು. ಇವತ್ತು ಚೌತಿ ಇದೆ, ಹಾಗಾಗಿ ಗಣೇಶನ ಪೂಜೆ. ನಾವಿನ್ನು ಹೂ ಬೇಕು, ಅದಕ್ಕೆ ಹೂ ತರೋದಕ್ಕೆ ಅಂತ ಹೋಗ್ತದೆ. ಹಿಂದಿನ ದಿನ ಏನೂ ನೆನಪಾಗಲ್ಲ ನಮಗೆ. ಆಫೀಸಿಂದ ಬಂದಾದಮೇಲೆ ಮಾಡ್ಕೊಂಡು ತಿನ್ನೋದೇ ಕಷ್ಟ ಆಗಿರುತ್ತೆ. ಸೊ ಏನೂ ನೆನಪಿಸ್ಕೊಂಡಿರಲ್ಲ. ಇವಾಗ ಏನಿಲ್ಲ, ಏನೇ ಬೇಕಂತ ಅಂದರು 10 ಮಿನಿಟ್ಸಲ್ಲಿ ಝೆಪ್ಟೋದಲ್ಲಿ ಬ್ಲಿಂಕಿಟಲ್ಲಿ ಬುಕ್ ಮಾಡಿದ್ರೆ, ಆರ್ಡರ್ ಪ್ಲೇಸ್ ಮಾಡಿದ್ರೆ ನಮ್ಗೆ ಈಸಿಯಾಗಿ ಸಿಗುತ್ತೆ ಏನೇ ಬೇಕಿದ್ರು. ಎಷ್ಟು ಫಾಸ್ಟ್ ಆಗಿದೆ, ಟೆಕ್ನಾಲಜಿ ಫಾಸ್ಟ್ ಆಗ್ತಾ ಇದೆ. ಜೊತೆಗೆ ನಾವು ಅಷ್ಟೇ ಫಾಸ್ಟಾಗಿರಬೇಕು. ನಾವು ಮುಂಚೆ ಇದ್ವಲ್ಲ, ಆ ಥರ ಎಲ್ಲ ಇದ್ದರೆ ಇವತ್ತಿನ ಜನ್ರೇಷನಲ್ಲಿ ಆಗಲ್ಲ. ತುಂಬ ಫಾಸ್ಟಾಗಿರಬೇಕು ನಾವು. ಆಮೇಲೆ ನಾನೊಂದು ಅಬ್ಸರ್ವ್ ಮಾಡಿದ್ದು, ಈಗ ನಾನು ಸುಮ್ಮನೆ ಏನೋ ಡಿಫ್ರೆನ್ಸ್ ಇರುತ್ತೆ ಅಂದ್ಬಿಟ್ಟು ನೋಡಿದೆ ಬ್ಲಿಂಕಿಟಲ್ಲಿ. ಇಲ್ಲ ಮನೆ ಹತ್ರ ಸೂಪರ್ ಮಾರ್ಕೆಟಲ್ಲೂ 180 ರೂಪಾಯಿ ಸನ್ಫ್ಲವರ್ ಆಯಿಲ್ 1 ಲೀಟ್ರು. ಬ್ಲಿಂಕಿಟಲ್ಲೂ ಅಷ್ಟೇ ಇತ್ತು ಅಂತ ಏನು ಡಿಫ್ರೆನ್ಸ್ ಇಲ್ಲ. ಸೊ ಹಂಗೆ ಎಲ್ಲ ಯುಟಿಲೈಸ್ ಮಾಡ್ಕೊಬೇಕು. ಬಟ್ ಇವರು ಇಲ್ಲ, ನಾನು ಅಲ್ಲೇ ಹೋಗ್ಬಿಟ್ಟು ನಮ್ಮನೆ ನಾವು ಸಿಗುತ್ತಲ್ಲ, ಚೆನ್ನಾಗಿರುತ್ತೆ ತರಲ್ವೋ ಅಂತ ಗೊತ್ತಿಲ್ಲ. ಎಲ್ಲ ಚೆನ್ನಾಗೇ ಇರುತ್ತೆ. ನಾನು ಸುಮಾರು ಆರ್ಡರ್ ಮಾಡ್ಕೊಂಡಿದ್ದೀನಿ. ಅಲ್ಲ ಎಲ್ಲ ಫ್ಲವರ್ ಯಾವತ್ತೂ ಆರ್ಡರ್ ಮಾಡಿಲ್ವಲ್ಲ, ಬೇರೆಲ್ಲ ತರಿಸ್ಕೊಂಡಿದ್ದೀವಿ. ಎಲ್ಲ ಕೇಳಿದ್ದೀನಲ್ಲ ಬೇರೆಯವ್ರು ಮಾಡ್ಕೊಂಡಿರೋದು, ಚೆನ್ನಾಗೇ ಇರುತ್ತೆ. ಏನಮ್ಮ? ರಾಘವೇಂದ್ರ ಸ್ವಾಮಿ ಸಾಂಗ್ ಹಾಕ್ತೀಯಾ? ಒಂದು ನಿಮಿಷ, ಇಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಲ್ವಾ, ಇರೋ ನಿಮಿಷ ಹಾಕೋಣ. ಸೊ ಅದಕ್ಕೆ ಈಗ ಹೂ ತೊಗೊಂಡು ಬರೋದಕ್ಕೆ ಇನ್ನು ನಾಳೆ ಫ್ರೈಡೇ ಉಪ್ಪಿನ ದೀಪ ಹಚ್ಚಬೇಕು. ಸೊ ಅದಕ್ಕೆ 3ನೇ ವಾರ, 2 ವಾರ ಆಗಿದೆ, 3ನೇ ವಾರ ಹಚ್ಚಬೇಕು. ಲಾಸ್ಟ್ ಅಲ್ಲ, ಬಿಫೋರ್ ಲಾಸ್ಟ್ ವೀಕು. ಹಂಗೆ ಆಗ್ತಾಯಿರ್ಲಿಲ್ವಲ್ಲ. ಸೊ ಹಂಗಾಗಿ ಸಂಜೆ ನಾವು ಮಾಮೂಲಿ ಮುಂಚೆನೇ ಹೇಳ್ಬಿಟ್ಟಿರ್ತೀವಿ ಅಲ್ಲಿ ರೆಗ್ಯುಲರ್ ಆಂಟಿಗೆ ತುಳಸಿ ಮತ್ತು ಎಲ್ಲ ಥರದ್ದು ಹೂವು ಬೇಕು. ನಂಗೆ ಅವತ್ತೇನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ. ಹೂವೆಲ್ಲ ಮುಟ್ಟಿಸಿ ಅವತ್ತು ಪೂಜೆ ಮಾಡಿದ್ರೆ, ದೇವ್ರ ಪಾತ್ರೆ ಎಲ್ಲ ತೊಳೆದು ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅಂದ್ಬಿಟ್ಟು ಅವ್ರಿಗೆ ಮುಂಚೆನೇ ಹೇಳಿರ್ತೀವಿ. ಅವ್ರು ಒಂದು ಸಲ ಫೋನ್ ಮಾಡ್ತಾರೆ, ಆವಾಗ ಹೋಗ್ಬಿಟ್ಟು ತೊಗೊಂಬರ್ತೀವಿ. ಈಗ ಸದ್ಯಕ್ಕೆ ಇವತ್ತು ಗುರುವಾರ ಮತ್ತು ಪೂಜೆನೂ ಮಾಡ್ದಂಗೆ ಆಗುತ್ತೆ, ಚೌತಿ ಇದೆ. ಸೊ ತೊಗೊಬನ್ನಿ ಅಂತ ಹೇಳ್ತಾ ಇದ್ದೀನಿ. ಈಗ ನಾವು ಮರ್ತಿದ್ರೆ ಅವರೇ ಫೋನ್ ಮಾಡ್ತಾರೆ. ನಾವು ಅಂದರೆ ಅವ್ರು 8:30 ಅಷ್ಟರಲ್ಲಿ ಹೊರಟ್ಬಿಡ್ತಾರೆ ರಾತ್ರಿ. ಅವಾಗ ಏನು ಮಾಡ್ತಾರೆ, ಲಾಸ್ಟ್ ಟೈಮ್ ಹಂಗೆ ಆಗಿತ್ತು. ಅವ್ರು ಫೋನ್ ಮಾಡೋರೆ, ನಾನು ತೆಗ್ದಿಲ್ಲ, ಸ್ವಲ್ಪ ಡ್ರೈವಿಂಗಲ್ಲಿದ್ದೆ. ಆಗ ಅವ್ರ ಮನೆ ಹತ್ರನೇ ಹೋಗಿ ಇಸ್ಕೊಂಡು ಬಂದ್ವಿ ಹೂನ. ಸೊ ಹೊರಡಿ, ಈಗ ನೀವು ತೊಗೊಂಬನ್ನಿ. ಓಕೆ. ಸೊ ಇವತ್ತು ಚೌತಿ ಆಗಿರೋದ್ರಿಂದ ಟಿ ವಿಯಲ್ಲಿ ಗಣೇಶನ ಸಾಂಗ್ಸ್ ಹಾಕ್ಕೊಂಡು ಈಗ ಅವರು ಎಲ್ಲ ಬಂದು ಗುಡಿಸಿ ಒರೆಸಿ ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ರು. ನಾನು ಹೆಂಗಿದ್ರು ಫ್ರೆಶ್ ಅಪ್ ಆಗಿದ್ದೆ. ನನ್ನ ದೇವ್ರ ಮನೇಲಿ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕಲ್ಲ, ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊಬೇಕು. ಹಿಂದಿನ ದಿನ ಯೂಶಲಿ ರೆಡಿ ಮಾಡ್ಕೊತೀವಿ, ಬಟ್ ಕೆಲವು ಸಲ ಆಗಿರೋದಿಲ್ಲ. ಮತ್ತು ಹೂವು ಕೂಡ ಖಾಲಿ ಆಗೋಗಿತ್ತು, ನಾನು ನೋಡ್ಕೊಂಡಿರಲಿಲ್ಲ. ನವೀನ್ಗೆ ಹೇಳಿದೆ ತೊಗೊಂಡು ಬನ್ನಿ ಅಂತ ಅಂದ್ಬಿಟ್ಟು. ಅಥರ್ವ ಹಾಗೆ ನವೀನ್ ಹೋಗ್ಬಿಟ್ಟು ಹೂ ತೊಗೊಂಡು ಬಂದರು. ಅವನ ಜೊತೆಗೆ ಚಾಕ್ಲೇಟು ತೆಗೆಸ್ಕೊಂಡು ಬಂದಿದ್ದ. ಸಿಕ್ಕಾಪಟ್ಟೆ ತರಲೆ ಆಗಿದ್ದಾನೆ ಇವಾಗ ಅವನು. ಯಾವ ರೇಂಜಿಗೆ ಅಂತ ಅಂದರೆ, ಇತ್ತೀಚೆಗೆ ನೀವು ವ್ಲಾಗ್ ನೋಡಿಲ್ಲ ಅಲ್ವಾ? ಅದಕ್ಕೆ ನಾನು ಇವತ್ತಿಂದ ಶುಗರ್ ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನೀನು ನೋಡಿದ್ರೆ ಎಷ್ಟು ದೊಡ್ಡ ಸಿಲ್ಕ್ ತಗೊಬಂದ್ಬಿಟ್ಟು ಮುಂದೆ ಇಟ್ಟರೆ ತೋರಿಸು. ಓರಿಯೋ ಇವತ್ತೊಂದಿನ ತಿನ್ಬಿಡ್ತೀನಿ, ಆಯಿತಾ? ಒಂದು ಸ್ವಲ್ಪ ಕೊಟ್ಬಿಡು. ಹಾಂ, ಕೊಡ್ತೀಯಾ ಕೊಡಲ್ವಾ ಮಮ್ಮಿಗೆ? ತಿಂಡಿ ಆದಮೇಲೆ ಆಯಿತು. ಫ್ರೆಂಡ್ಸ್, ಆ್ಯಕ್ಚುಲಿ ನಾನು ಶುಗರ್ ಚಾಲೆಂಜ್ ಮಾಡೋಣ ಅಂದ್ಕೊಂಡಿದ್ದೆ ಇವತ್ತಿಂದ ವೆಯ್ಟ್ ಲಾಸ್ ಮಾಡಬೇಕು ಅಂತ. ಬಟ್ ಇವನು ಚಾಕ್ಲೇಟ್ ತೊಗೊಬಂದ್ಬಿಟ್ಟು ಎಲ್ಲ ಡಿಸ್ಟರ್ಬ್ ಮಾಡ್ಬಿಟ್ಟ. ಹೂ ಚೆನ್ನಾಗಿರ್ಲಿಲ್ವಾ? ಓಕೆ. ಪಾಪ ಇಲ್ಲಿ ಗರ್ಕೆ ಕಿತ್ಕೊಬನ್ನಿ ಅಂತ ಅಂದ್ರೆ ಹುಲ್ ಕಿತ್ಕೊಬಂದ್ಬಿಟ್ಟು ಎಲ್ಲ ತೋರಿಸು. ಇಲ್ಲ ಇದೆ
ಇಲ್ಲ ಐತೆ ನೋಡಿ ಇಲ್ಲಿ ಗರ್ಕೆ ದೇವರಾಣೆ ಇದು ಹುಲ್ಲು. ಇದಾ ಹಾಂ, ಒಂಥರ ರಫ್ ಆಗಿರುತ್ತೆ, ಗೊತ್ತಾಗುತ್ತೆ. ಇದು ಇದು ಗರ್ಕೆ. ಹಾಂ, ಗೊತ್ತಾಯ್ತಾ ಡಿಫ್ರೆನ್ಸ್ ನಿಮಗೆ? ಗೊತ್ತಾಯ್ತು ಗೊತ್ತಾಯ್ತು. ಎಲ್ಲ ನಮ್ಗೇನು ಗೊತ್ತಿಲ್ಲದೆ ಇಲ್ವಾ, ನಾವು ಹಳ್ಳಿ ಜನ. ಹಳ್ಳಿ ಜೀವನನೇ ಇದ್ದು ಅದಕ್ಕೆ ಹುಲ್ ಕಿತ್ಕೊಂಡ್ಬಂದಿರೋದು ಇಲ್ಲಿ ಕರ್ಕಿ. ನಿನ್ನ ಟೇಸ್ಟ್ ಮಾಡಿದ್ದು ನಾವು. ಟೇಸ್ಟ್ ಅಂತ ಟೇಸ್ಟ್ ನಿನ್ನ ಟೇಸ್ಟ್ ಮಾಡಿದ್ದು ನನಗೆ ಗೊತ್ತಿಲ್ವೇನಲ್ಲೇ ರಮ್ಯಾ. ಏನೇ ಗರ್ಕೆಗೂ ಹುಲ್ಗೂ ವ್ಯತ್ಯಾಸ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ. ಸಗಳಿಗೆ 21 ಬೇಕು. 21. 1 2 3 ಇದು ಹಾಕ್ಬಿಡ್ಲಾ? 3 3 6. ಇವ್ನಿಗೆ ಏನಕ್ಕೆ ಸಿಲ್ಕ್ ತಗೊಟ್ಟಿದ್ದೀರಾ? ನಾನು ಇವತ್ತಿಂದ ಶುಗರ್ ಚಾಲೆಂಜ್ ಮಾಡ್ಬೇಕಂತ ಇದ್ದೆ ತಾನೇ. ಆಮೇಲೆ ಏನು ಮಾಡಿದ್ರು ಕೇಳೇ ಬಿಡಲಿಲ್ಲ. 100 ರೂಪಾಯಿ ಟ್ಯಾಕ್ಸ್ ಹಾಕ್ಸ್ತಾಗೋರು. ಬೆಳಿಗ್ಗೆ ಟ್ಯಾಕ್ಸು. ಟ್ಯಾಕ್ಸ್ ಅಲ್ಲ, ಈಗ ನನ್ನ ಇದನ್ನ ಭಂಗ ಮಾಡ್ದಂಗೆ ಐತಲ್ಲ. ಇವ್ರು ಕಣಗ್ಲಿ ಹೂ ಗಿಡ ನೆಟ್ಕೊಂಡವ್ರಲ್ಲ ಅಲ್ಲಿ ನವೀನ್. ನಾವು ಹಂಗೇನಾದ್ರೂ ಇಲ್ಲಿ ನೆಟ್ಕೊಳಕ್ಕಾಗಲ್ವಾ? ಸೇವಂತಿಗೆ ಗಿಡ ಈಗ ಮಳೆಗಾಲ ಅಲ್ವಾ ಅಲ್ಲಿ. ಮೋಸ್ಟು ಪಾಯ್ಸನ್ ಪ್ಲಾಂಟ್ ಅಂತ ಹೇಳಿ. ಹೌದಾ? ಏ ಎಷ್ಟು ಜನ ಸರ್ಚ್ ಮಾಡಬೇಕಾದ್ರೆ ನಾನು ಅದೇನು ಹಂಗೆ ಕೇಳ್ತಾ ಇದ್ದೀರಾ? ಇಲ್ಲ ಐತಮ್ಮ, ಇದರಲ್ಲಿ ಕಿತ್ಕೊತಿದ್ದೀನಿ, ಬೇರೆ ಸಮೇತ ಬಂದ್ಬಿಡ್ತು. ಫೈನಲಿ ಗರ್ಕೆ ಕಿತ್ಕೊಂಡು ಗಣೇಶನ ಬಿಟ್ಟು ಅವತ್ತೊಂದು ಪೂಜೆ ಏನಿದೆ ಅದನ್ನು ಮಾಡಿದ್ವಿ. ಸೊ ಈ ಸಂಕಷ್ಟಹಾರ ಚತುರ್ಥಿ ಅವತ್ತಿನ ದಿನ ನಾವು ನಿಷ್ಠೆಯಿಂದ ಭಕ್ತಿಯಿಂದ ಗಣೇಶನಿಗೆ ಪೂಜೆ ಮಾಡಿ ಕೇಳಿಕೊಂಡ್ರೆ ಏನೇ ಸಂಕಲ್ಪ ಮಾಡಿಕೊಂಡ್ರೂ ಕೂಡ ನೆರವೇರುತ್ತೆ ಅಂತ ಹೇಳ್ತಾರೆ. ಇನ್ನು ಮತ್ತೆ ಈವ್ನಿಂಗಿಂದ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ 2 ಸ್ಯಾರಿ ಆ್ಯಕ್ಚುಲಿ ಕೊಲಾಬ್ರೇಷನ್ಗೆ ಅಂತ ಬಂದಿದೆ, ಸ್ಟಿಚಿಂಗಿಗೆ ಅಂತ ಕೊಡಬೇಕು. ನಾನು ಹೇಳಿದ್ನಲ್ಲ, ರೆಗ್ಯುಲರ್ ಆಗಿ ನನಗೆ ಸ್ಯಾರೀಸ್ ಇರುತ್ತೆ. ಸೊ ಒಂದಾದಮೇಲೆ ಒಂದು ಅಂಕಲ್ಗೆ ನಾನು ಕನ್ವಿನ್ಸ್ ಮಾಡಿ ಅಂಕಲ್ ಬೇಗ ಅಂತ ಹೇಳಿ ಕೊಡ್ತಾ ಇರ್ತೀನಿ. ಅವರು ಅಷ್ಟೇ, ನಂದು ರೆಗ್ಯುಲರಾಗಿ ಸ್ಯಾರೀಸ್ ಇರುತ್ತಲ್ಲ, ಹಾಗಾಗಿ ಬೇಗ ಸ್ಟಿಚ್ ಮಾಡಿಕೊಡ್ತಾರೆ. ಇದು ಬಂದು ಒಂದು ಪಿಂಕ್ ಇದೆಯಲ್ಲ, ಇದು ಕಾಟನ್ ಸ್ಯಾರಿ. ಆ್ಯಂಡ್ ಇದು ಬಂದು ಸಕ್ಕತ್ತಾಗಿದೆ. ಇದಕ್ಕೇನೋ ಹೇಳ್ತಾರೆ, ಆಯಿತು ನನಗೆ ಗೊತ್ತಾಗ್ತಿಲ್ಲ. ಕ್ವಾಲಿಟಿ ಅಂತೂ ಮಸ್ತಾಗಿದೆ. ಇನ್ನು ಕ್ಲಾತು ಅಷ್ಟೇ ಒಂಥರ ಬೆಣ್ಣೆ ಥರ ಇದೆ. ಇದು ಬ್ಲ್ಯಾಕ್ ಆ್ಯಂಡ್ ಈ ಕಾಂಬಿನೇಷನ್ ಇದೆ, ಅದು ಪಿಂಕ್. ಸೊ ಇದೆರಡನ್ನೂ ಈಗ ಸ್ಟಿಚಿಂಗಿಗೆ ಕೊಟ್ಬಿಟ್ಟು ಬರಬೇಕು. ಬೇಗ ಮಾಡಿಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದಾದರೂ ಇನ್ನೊಂದು 2 ಡೇಸಲ್ಲಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಪಾಪ ಅವ್ರಿಗೂ ಬೇರೆ ಬೇರೆ ಆರ್ಡರ್ಸ್ ಇರುತ್ತಲ್ವ. ಮಲ್ಲಿಗೆ ಹೂ ತೊಗೊಂಡಿದ್ದೀನಿ, ಒಂದು ಮಾರು ಕನಕಾಂಬರ ತೊಗೊಂಡಿದ್ದೀನಿ, ಇದು ಕಣಗ್ಲೆ, ಸೇವಂತಿಗೆ, ತುಳಸಿ ಹಾರ ಅಲ್ಲಿ ಸಪ್ರೇಟ್ ಇದೆ. ಆಮೇಲೆ ಇದು ಈ ವಿಳ್ಯದೆಲೆ ತೊಗೊಂಡಿದ್ದೀನಿ. ರೋಸ್ ಸಪ್ರೇಟ್ ತೊಗೊಂಡಿಲ್ವಾ? ರೋಸ್ ತೊಗೊಂಡ. ರೋಸ್ ಇದೆಯಾ ಕೇಳಿ. అంటే ರೋಸ್ ಫ್ರೆಂಡ್ಸ್, ನಾವು ಶುಕ್ರವಾರ ನಾಳೆ ಅಂದರೆ ಇವತ್ತು ಗುರುವಾರ ಅಂದರೆ ಫುಲ್ಲು ಏನು ಮಾಡ್ತೀವಿ ಅಂತ ಅಂದರೆ ತೊಗೊಳ್ತೀವಿ. ಒಂದು ಸಾಕು ಇಲ್ಲೇ ಆಂಟಿ ರೆಗ್ಯುಲರ್ ಆಗಿ ಇಲ್ಲಿ ಹೂ ಮಾರ್ತಾರೆ. ಸೊ ಹಾಗಾಗಿ ಏನು ಮಾಡ್ತೀವಿ ಅಂತ ಅಂದರೆ ಇಲ್ಲಿ ಬಂದು ಹೂ ತೊಗೊಂಡ್ಬಿಡ್ತೀವಿ. ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ನನಗೆ. ಈ ಗುರುವಾರದ ನೈಟು 500 ರೂಪಾಯಿ ಹೂ ತೊಗೊಂಡಿದ್ದೀನಿ. ನೆಮ್ಮದಿಯಾಗಿ ಪೂಜೆ ಮಾಡು. ಓಕೆ, ಥ್ಯಾಂಕ್ ಯು. ಸಮೋಸ ಎಷ್ಟು ತಗೊಬರ್ತೀರಾ? ಹಾಗೆ ಜೀವಿತ ಸಮೋಸ ತರೋದಕ್ಕೆ ಹೇಳಿದ್ದ. ಅವನಿಗೆ ಅಂತ ಸಮೋಸ ತೊಗೊಂಡು ನಾವು ನಮ್ಮ ಮನೆಗೆ ಹೋಗ್ಬಿಟ್ಟು ಹೂವೆಲ್ಲ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅಮ್ಮನ ಮನೆಗೆ ಹೋಗೋಣ, ಅಲ್ಲಿ ಅವ್ರಿಗೆ ಸಮೋಸ ಕೊಡೋದಕ್ಕೆ ಹೋಗ್ಬೇಕಿತ್ತು. ಹೋಗೋಣ ಅಂತ ನಮ್ಮ ಆರ್ಯ ನೋಡಿ ಹಿಂಗೆ ಇತ್ತೀಚೆಗೆ ಆರ್ಯನ ವ್ಲಾಗಲ್ಲಿ ತೋರಿಸೇ ಇಲ್ಲ ರಮ್ಯಾ, ತೋರಿಸಿ ಅಂತ ಹೇಳ್ತಾ ಇದ್ರಿ. ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ತಾಯಿದ್ದಾರೆ ಅಂತ ಅನಿಸುತ್ತೆ. ಅವನಂತೂ ಅದೇನೋ 2ನೇ ಮಕ್ಕಳು ಹೇಳ್ತಾರಲ್ಲ ತರಲೆ ಅಂತ, ಅದು ನಿಜ, ಸಿಕ್ಕಾಪಟ್ಟೆ ತರಲೆ. ಇನ್ನು ಫ್ರೈಡೇ ವ್ಲಾಗಿದ್ದು, ಬೆಳಿಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸಿದ್ದೀನಿ. ಒಂಥರ ಸ್ಯಾಟಿಸ್ಫ್ಯಾಕ್ಷನ್ನು. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಆ್ಯಂಡ್ ಈಗ ಮತ್ತೆ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಹಾಗೇನೆ ಮಂಡ್ಲ ಆರ್ಟ್ ನೋಡಿ ರಾಯರಿದ್ದಾರೆ ಅಂತ ಅಂದ್ಬಿಟ್ಟು ರಾಯರ್ ಫೋಟೋನ ಹಾಕಿಸಿ ಈ ಥರ ಒಂದು ಪೇಂಟ್ ಮಾಡಿಸಿದ್ದೀನಿ. ಸಖತ್ತಾಗಿದೆ. ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ, ಆ ಫೋಟೋ ನೋಡಿದ್ರೆ ಅದ್ರ ಕೆಳಗಡೆ ಆ ಲೈನ್ಸ್ ಇದೆ ನೋಡಿ, ಅದು ನೋಡಿದ್ರೇ ಒಂಥರ ಖುಷಿ ಆಗಿಬಿಡುತ್ತೆ. ಇದನ್ನು ನಾನು ಶಬರಿ ಆರ್ಟಿಸ್ಟಿಕ್ ವರ್ಲ್ಡ್ ಅಂತ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ. ಬೇಕಾದ್ರೆ ನೀವು ನಾನು ಇನ್ಸ್ಟಾ ನೋಡಿರೋರಿಗೆ, ರೆಗ್ಯುಲರಾಗಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ನಾನು ಇದು ಕೊಲ್ಯಾಬ್ ಮಾಡಿದ್ದೀನಿ, ಯಾವ ಪೇಜಿಂದ ತರಿಸಿದ್ದು ಅಂತ ಅಂದ್ಬಿಟ್ಟು. ನಿಮ್ಗೆ ಯಾರಿಗಾದ್ರೂ ಆ್ಯಕ್ಚುಲಿ ನಮ್ಮ ಮನೇಲಿ ಇಲ್ಲಿ ಆ ಥರ ಒಂದು ಮಾಡಿಸಿದ್ದೀವಿ ನೋಡಿ, ತೋರಿಸಿ ಆ ಥರ ಒಂದು ಫೋಟೋ. ಸೊ ಈ ಥರ ಅವ್ರು ನಂಗೆ ಕೇಳಿದಾಗ ನಂಗೆ ಯಾವುದು ಫೋಟೋ ಹಾಕಿಸ್ಕೋಬೇಕು ಅಂತ ಅನ್ನಿಸ್ಲಿಲ್ಲ. ನನಗೆ ರಾಯರ್ ಫೋಟೋ ಹಾಕಿಸ್ಕೋಬೇಕು ಅಂತ ಅನಿಸ್ತು. ಅದನ್ನೇ ಕೇಳಿದೆ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ. ಅವರೇ ಮಾಡಿಕೊಟ್ಟಿದ್ದ? ಇಲ್ಲ, ಇದು ಬೇರೆ. ಸೊ ಬೇಕಿದ್ರೆ ಈ ಥರ ಮಾಡಿಸ್ಕೋಬೇಕಂದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಹಾಕಿರ್ತೀನಿ, ಬೇಕಾದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಯಾಕೆ ಇತ್ತೀಚೆಗೆ ನಿಮಗೆ ರಾಯರ ಮೇಲೆ ಅಷ್ಟೊಂದು ಪ್ರೀತಿ ಭಕ್ತಿ? ಟೈಮಲ್ಲಿ ಹಂಗಾಗುತ್ತೆ.
ಯಾವ ರೇಂಜಿಗೆ ಅಂದರೆ ಸಾಯಿಬಾಬನ ನಾವು ಪೂಜೆ ಮಾಡಿರೋದು. ಈಗಲೂ ನಾನು ಬಾಬನ ಪೂಜೆ ಮಾಡ್ತೀನಿ, ಮಾಡಲ್ಲ ಅಂತಲ್ಲ. ಒಂಥರ ಕನ್ಫ್ಯೂಷನಲ್ಲಿ ಇದ್ದೆ ನಾನು. ಗುರುವಾರ ಬಂತು ಅಂದರೆ ಸಾಯಿಬಾಬನ ಪೂಜೆ ಮಾಡೋದ, ರಾಘವೇಂದ್ರ ಸ್ವಾಮಿ ಪೂಜೆ, ಈಗ ಇಬ್ರಿಗೂ ಪೂಜೆ ಮಾಡ್ತೀನಿ. ಆ್ಯಂಡ್ ನಾನು ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೀನಿ ರಾಯರ ಬಗ್ಗೆ. ಯಾರನ್ನು ಮರೆಯಂಗಿಲ್ಲ, ದೇವನೊಬ್ಬ ನಾಮ ಹಲವು, ಒಟ್ನಲ್ಲಿ ದೇವ್ರು ಇದ್ದಾನೆ, ದೇವರಿದ್ದಾನೆ. ನೀವು ಅವನ ಮೊರೆ ಹೋಗ್ಬಿಡಿ, ಎಲ್ಲ ಚೆನ್ನಾಗಾಗುತ್ತೆ. ಅಂಡ್ ಯಾಕೆ ರಮ್ಯಾ ಇತ್ತೀಚೆಗೆ ಇಷ್ಟೊಂದು ದೇವ್ರ ಬಗ್ಗೆ ಹೇಳ್ತಾರೆ ಅಂತ ನಿಮ್ಗೆ ಅನ್ಸ್ಬೋದು, ಗೊತ್ತಿಲ್ಲ. ನಾನು ಈಗ ಒಂದು ಸ್ವಲ್ಪ ದಿನದಿಂದ ಏನಂತಾರೆ ದೈವಿಕವಾಗಿ ನಾನು ಫುಲ್ಲು ಇನ್ವಾಲ್ವ್ ಆಗ್ಬಿಟ್ಟಿದ್ದೀನಿ ದೇವ್ರ ವಿಷಯದಲ್ಲಿ. ಹಂಗೆ ನೋಡಿ, ಅದಕ್ಕಿದು ಎಕ್ಸಾಂಪಲ್. ರಾಯರು ನನ್ನ ಜೊತೆ ಇದ್ದಾರೆ, ನಾನು ಅಷ್ಟೊಂದು ಪೂಜೆ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಈ ರೂಪದಲ್ಲೂ ಅವ್ರು ನಮ್ಮ ಮನೆಗೆ ಬಂದಿದ್ದಾರೆ. ರಮ್ಯಾ, ಬರೀ ಹಿಂದೂ ಧರ್ಮದಲ್ಲೆಲ್ಲ, ಈಗ ಎಲ್ಲ ಧರ್ಮದಲ್ಲಿ, ಈಗ ಕ್ರಿಶ್ಚಿಯನ್ಸು ಏಸನ್ ಬೇಡ್ತಾರೆ, ಮುಸ್ಲಿಮ್ಸು ಅಲ್ಲಾನ್ ಬೇಡ್ತಾರೆ, ಹಿಂದೂಗಳು ನಾವು ಮುಕ್ಕೋಟಿ ದೇವ್ರುಗಳನ್ನ ಬೇಡ್ತೀವಿ. ಸೊ ಎಲ್ಲ ಧರ್ಮಗಳಿಗೂ ಎಲ್ಲ ಜಾತಿಗಳಿಗೂ ಮಾತಿದೆಯಲ್ಲ, ದೇವ್ರನ್ನ ನಂಬಿ ಯಾರಿಗೂ ಒಳ್ಳೇದಾಗಿದೆಯೋ ಏನೋ ಗೊತ್ತಿಲ್ಲ, ದೇವ್ರನ್ನ ನಂಬಿ ಯಾರಿಗೂ ಕೆಟ್ಟದಾಗಿಲ್ಲ ಅಂತ. ಹೌದು. ಸೊ ಅದೊಂಥರ ಪೀಸ್, ನೆಮ್ಮದಿ ಅಂತ ಅಂದ್ರೆ ದೇವ್ರ ಮೊರೆ ಸರೆಂಡರ್ ಆಗ್ಬಿಡಿ ಕಂಪ್ಲೀಟ್ ಆಗಿ. ಇತ್ತೀಚೆಗೆ ನೋಡ್ತೀವಲ್ಲ, ನಮ್ದೇನೋ ದೈವ ಇದು ಏನೋ ದೇಶ ಅದು ಯಾವುದು ಅಂದರೆ ದೇವ್ರ ಮೇಲೆ ಜಾಸ್ತಿ ಭಕ್ತಿ. ಅಮೇರಿಕಾಗಳಲ್ಲೂ ಹಿಂದೂ ದೇವಸ್ಥಾನಗಳು ಅದೆಲ್ಲ ಇದೆ, ನೋಡ್ತೀವಲ್ಲ ನಾವು. ಅಮೇರಿಕಾದಕ್ಕೆ ಹೋಗಿಲ್ಲದೆ ಇರ್ಬೋದು, ಬಟ್ ಇವತ್ತಿನ ಅಲ್ಲಿ ನಮ್ಮ ಹೀರೋ ಇಂಥ ನಮ್ಮ ಕನ್ನಡಿಗರು ಅಲ್ಲಿ ಹೋಗಿ ವಿಡಿಯೋ ಮಾಡಿ ಹಾಕ್ತಾರಲ್ಲ, ಅದೆಲ್ಲ ನೋಡಿದಾಗ ಹೊರ ದೇಶದಲ್ಲೂ ಆ ದೇವರು, ಆಮೇಲೆ ಕನ್ನಡಿಗರಲ್ಲಿ ಪೂಜಾರರು ಅವೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ಸೊ ನಾನು ಒಂದು ಹೇಳೋದೇನು ಅಂತ ಅಂದರೆ, ಕಂಪ್ಲೀಟಾಗಿ ಸರೆಂಡರ್ ಮಾಡ್ಕೊಬಿಡಿ ನಿಮ್ಮನ್ನು. ನಿಮ್ಗೆ ಯಾವ ವಿಷಯದಲ್ಲಿ ನೀವು ಡಿಸ್ಟರ್ಬ್ ಆಗಿರ್ಬೋದು. ಅದು ಎಷ್ಟು ಸತ್ಯ ಆ ಮಾತು. ಇಲ್ಲಿ ನಿಮ್ಮ ಕಷ್ಟಗಳಿಗೆ ರಾಯರಿದ್ದಾರೆ ಅಂತೇಳಿ ರಾಯರ ಹತ್ರ ಬಂದ್ಬಿಟ್ಟು ನಿಮ್ಮ ಕಷ್ಟ ಹೇಳ್ಬಿಡಿ ಅಂತ ಹೇಳ್ತಾರಲ್ಲ, ಅದು ನಿಜ. ಯಾವತ್ತೂ ನಮ್ಗೆ ಏನಾದ್ರು ಕಷ್ಟ ಬಂದರೆ ನಾನು ಭಗವಂತ ಇದ್ದಾನೆ ನನ್ನ ಜೊತೆ ಅನ್ನೋದು, ಆ ಧೈರ್ಯನೇ, ಆ ದೇವರು ಈ ದೇವರು ಅನ್ನಲ್ಲ, ಆ ಧೈರ್ಯನೇ ನಮ್ಮನ್ನ ಕಷ್ಟದಿಂದ ಪಾರ್ ಮಾಡ್ಬಿಡುತ್ತೆ. ಮನೆ ದೇವರು ಅಂತ ಇರ್ತಾರೆ, ಎಲ್ರಿಗೂ ಇಷ್ಟ ದೇವತೆ, ಇಷ್ಟ ದೇವರು ಅಂತ ಇರ್ತಾರೆ. ಸೊ ಅವ್ರನ್ನ ಕಂಪ್ಲೀಟಾಗಿ ನಂಬಿಡಿ, ಅವರೆಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಆ್ಯಂಡ್ ಬನ್ನಿ ಈಗ ನಮ್ಮ ಸೊ ನಿನ್ನ ಮಂತ್ರಾಲಯ ಪ್ರಯಾಣ ಯಾವಾಗ? ಆದಷ್ಟು ಮುಂದಿನ ಕ್ವಶನ್, ಆದಷ್ಟು ಬೇಗ ಶಿರ್ಡಿಗೆ ಹೋಗ್ಬೇಕು, ಮಂತ್ರಾಲಯ ಹೋಗ್ಬೇಕು, ಇನ್ನು ಏನೇನೋ ಪ್ಲ್ಯಾನ್ಸ್ ಇದೆ. ಅದನ್ನೆಲ್ಲ ನೆಕ್ಸ್ಟು, ಈಗೇನು ಒಂದಷ್ಟು ದಿನ ಬ್ಲಾಗ್ಸ್ ಮಾಡೋಕ್ಕಾಗದೆ ಎಲ್ಲ ಬ್ಯುಸಿಯಾಗಿದ್ದೋ ಅದನ್ನೆಲ್ಲ ನೀವು ಫುಲ್ ನೆಕ್ಸ್ಟ್ ತುಂಬ ನೋಡ್ತೀರಾ, ಆಯಿತಾ? ಸೊ ಆ ಭರವಸೆನ ನಾನು ಕೊಡ್ತೀನಿ. ಸೊ ಬನ್ನಿ ಈಗ ನಮ್ಮ ಅಕ್ಕ ಅವ್ರದ್ದು ಮನೆ ಕನ್ಸ್ಟ್ರಕ್ಷನ್ ಆಗ್ತಿದ್ದಿಲ್ಲ. ಹಾಗೇನೆ ತುಂಬ ಜನ ಕೇಳ್ತಾ ಇದ್ದಿದ್ದು, ರಮ್ಯಾ ನಿಮ್ಮ ಸೈಟ್ ಬಗ್ಗೆ ಹೇಳಲೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ತುಂಬ ಜನ ಕೇಳ್ತಾಯಿದ್ರು. ಬನ್ನಿ ನಾನು ತೋರಿಸ್ತೀನಿ ಈಗ ಅದನ್ನು. ತುಂಬ ದಿನದಿಂದ ಕೇಳ್ತಾ ಇದ್ದೀವಿ, ನೀವೇನೋ ಅದ್ರ ಬಗ್ಗೆ ಹೇಳಿಲ್ವಲ್ಲ ಅಂತ ಹೇಳ್ತಾ ಇದ್ರಿ. ಈಗ ಹಂಗೆ ನೋಡ್ಕೊಂಡು ಅಕ್ಕೊಂದು ತಮ್ಮೊಂದು ರಮ್ಮಿಂದು 3 ಜನದ್ದು ಒಂದೇ ಹೋಟೆಲ್ ಸೈಟು. ಸೊ ಬನ್ನಿ ಈಗ ತೋರಿಸ್ತೀನಿ. ಓಕೆ ಬನ್ನಿ ಹೋಗೋಣ. ಇಲ್ಲೇ ಲೆಫ್ಟ್ ತಗೋಬಿಡ್ಲ? ಅಲ್ಲಿ ದೊಡ್ಡ ಇದು 80 ಫೀಟ್ ರೋಡ್ ಹೋಗೋಣ. ಲೆಫ್ಟ್ ಹೋಗು ಹಂಗಾರೆ. ಇಲ್ಲೇ ಲೆಫ್ಟ್ ತಗೊಳ್ಳ? ಹಾಂ ಇಲ್ಲೇ ಲೆಫ್ಟ್ ತಗೊಳ್ಳಿ. ನಾನು ಹೆಂಡ್ತಿ ಒಂದು ಹಾಕಲ್ಲಿ ಸ್ಟೇರಿಂಗ್ ತಿರುಗಿಸ್ಬೇಕು. ಯಾವಾಗ ತಿರುಗಿಸ್ತೀಯಾ? ಫೋನ್. ಹಾಂ ಆದಷ್ಟು ಬೇಗ. ಆದ್ರೆ ಹೆಂಡತಿ ಕೈಲಿ ಕಾರ್ ಕೊಟ್ಬಿಟ್ಟು ಗಂಡ ಹಿಂಗೆ ಸೈಡಲ್ಲಿ ಕೂತ್ಕೊಂಡು ಯಾವುದೋ ಅಭಿ ಮೂವಿಲಿ ಹೇಳ್ತಾನಲ್ಲ, ಹೆಂಡತಿ ಗಂಡ ಕಾರ್ ಓಡಿಸ್ಬೇಕಾರೆ ಹೆಂಡತಿ ರಾಣಿ ಥರ ಕುತ್ಕೊಂಡು ಹೋಗೋಕ್ಕಾಗಲ್ವ ಅಂತ. ಅಭಿಲ? ಹ್ಞೂ ಅಭಿ ಅಲ್ಲ, ಅದು ಇದು ಯಾವುದೋ ಆಕಾಶಲ್ಲಿ ಸರಿ. ಯಾಕೆ ಅದೇ ಕೆಲಸ ಗಂಡಸರು ಮಾಡಬಾರ್ದಾ? ಹೆಂಡತಿ ಕೈಲಿ ಕಾರ್ ಓಡ್ಸೋಕೆ ಕೊಟ್ಬಿಟ್ಟು ಗಂಡ ಆರಾಮಾಗಿ ರಾಜನ್ ಥರ ಮಲ್ಕೊಂಡು ಬರೋಕ್ಕಾಗಲ್ವ ಅಂತ. ಹಂಗೆ ಈಗ ನಾನು ಹೆಂಡತಿ ಕೈಲಿ ಕಾರ್ ಕೊಟ್ಬಿಟ್ಟು ನಾನು ಈಗ ಆಲ್ಮೋಸ್ಟ್ ಅಲ್ಲೂ ಇನ್ಫ್ಲುಯೆನ್ಸರ್ಗಳು ಎಲ್ಲ ಹೆಣ್ಮಕ್ಳುಗಳು ಅವ್ರ ಗಂಟಿರ ಹತ್ರ ಕಾರ್ ಕಲಿಸ್ಕೊಬಿಟ್ಟಿರ್ತಾರೆ. ಈಗ ನನ್ನ ಕಣ್ಣಾಗ ಬಂದ್ ಕುಲ್ಕನ್ನು ಅವರು ಈಗ ಕಲಿತಾವ್ರೆ. ನಾನು ನಿಮ್ಮ ಹತ್ರ ಕಲ್ಸ್ಕೊಂಡ? ಇಲ್ಲ ನನ್ನ ಹತ್ರ ಕಲ್ಸ್ಕೊಂಡಿಲ್ಲ. ನಮ್ಮ ಶ್ರುತಿ ಮಂಜುನಾಥ್ ಅವರು ಓಡಿಸ್ತಾರೆ. ನಿಮ್ಗೆ ಶೆಕೆ ಆಗ್ತಾ ಇಲ್ವಾ? ಹಂಗೆ ಕೂತಿದ್ದೀರಲ್ಲ. ಏನು ಶೆಕೆ ಆಗ್ತಿಲ್ಲ. ಆಮೇಲೆ ಇನ್ಯಾರು ಓಡಿಸ್ತಾರಮ್ಮ? ಈಗೇನು ಹೆಣ್ಮಕ್ಳು ಯಾವುದ್ರಲ್ಲೂ ಏನು ಕಡಿಮೆ ಇಲ್ಲ. ನಾನು ಗುಂಡಿಗೆ ಬಿಟ್ಟಾಗ ಬೈತಿಲ್ಲ, ನೀನು ಏನಾರು ಗುಂಡಿಗೆ ಬಿಡಿಗ ನಿನಗೆ ಬೈ ಹೇಳ್ತೀನಿ. ನಾನು ಹಂಗೆಲ್ಲ, ನಾನು ಎಲ್ಲಿ ನನ್ನ ಕಾರ್ಗೆ ಒಂಚೂರು ಏನಾದರೂ ಆಗ್ಬಿಡುತ್ತೋ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಶಾಂತವೇರಿ ಗೋಪಾಲ್ಗೌಡ ನಗರ ಜಂಕ್ಷನ್. ಇದು ಜಂಕ್ಷನ್. ಹೋಗಿ ರೈಟಲ್ಲಿ ಹೋಗಿ. ಈಗ ಆಯಿತು. ಈಗ
ಓಕೆನಾ. ಗುಂಡಿ 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 ತಪ್ಪಿಸ್ತೀನಿ ಹೇಳ್ಕೊಂಡು ಹೋಗ್ಬಿಟ್ಟ ಆಮೇಲೆ ಏನಿಲ್ಲ ಓಡ್ಸಮ್ಮ. ಸಣ್ಣ ಪುಟ್ಟ ಗುಂಡಿ ದೊಡ್ಡದೆಲ್ಲ ರೋಡ್ ಚೆನ್ನಾಗಿಲ್ಲ. ನಾನು ಹಾಸ್ಬಿಟ್ಟಿರ್ತೀನಿ. ಏನು ಗೊತ್ತಾ, ಅರ್ಜೆಂಟ್ ಅಲ್ಲಿ ಇರ್ತಾರೆ ಯಾವಾಗ್ಲೂ. ಏನು ಗೊತ್ತಾ, ಇರಲ್ಲ. ನಾನು ಸ್ವಲ್ಪ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಓಡಾಡ ಅಭ್ಯಾಸ, ಕೃಷ್ಣ ಆ ಥರ ಎಲ್ಲ. ಅದ್ರಲ್ಲೆಲ್ಲ ಏನೂ ಆಗಲ್ಲ ಆರ್ಸಿದ್ರೆ. ಫಸ್ಟ್ ಆಫ್ ಆಲ್ ಇವ್ರಿಗೆ ಆಟೋಮೆಟಿಕ್ ಒಂಚೂರು ಇಷ್ಟ ಇಲ್ಲ ಆಯ್ತಾ. ಈ ಹೆಣ್ಣು ನೋಡಿ ಇಲ್ಲಿ ಈಗ ನೀವು ನೋಡ್ತಾ ಇದ್ದೀರಲ್ಲ, ಇನ್ನೇನೆ ಒಂದೆಷ್ಟು ಮೀಟರ್ಸ್ ಇದೆ ಜಸ್ಟ್ ಇಲ್ಲ. ಹೊಟ್ಟೋಗೋರ ಬಾಬಾ, ಇನ್ನೇನು ಇಷ್ಟ ತನಕ ಯಾರಿರ್ತಾರೆ ಮುಂದೆ ನೋಡಿ. ಕೆಲಸದವರು ಎಲ್ಲ ಹೊಟ್ಟೋಗೋರೆ. ತುಂಬಾ ಜನ ಕೇಳ್ತಾ ಇದ್ರಿ ಇಲ್ಲಿ ಇನ್ಫಾರ್ಮೇಶನ್ ಕೊಡ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಇನ್ನೂ ಹತ್ರ ಡಿಸ್ಟೆನ್ಸ್ ಆಗುತ್ತೆ. ಬಟ್ ಇವರು ನಂಗೆ ಸ್ವಲ್ಪ ರೋಡ್ ನಿಮಿಷ ಹೇಳ್ರಮ್ಯ, ಇನ್ನೂ ಹತ್ರ ಆಗುತ್ತೆ. ನಾವು ಸ್ವಲ್ಪ ಸುತ್ತಿ ಬೆಳೆಸಿ ಬಂದ್ವಿ. ನನಗೆ ಕನ್ವಿ ಇಲ್ಲಿಂದ ಈ ರೋಡ್ ಬರ್ಬೇಕಿತ್ತು, ನಾನು ಆ ಕಡೆ ಬಳಸ್ಕೊಂಡು ಕರ್ಕೊಬಂದೆ. ರಮ್ಮಿಂಗೆ ಇದೆ ನೋಡಿ, ಜಸ್ಟ್ ಈಗ ನಾವು ಏನು ಕಟ್ಟಿದೀವಿ ನಮ್ಮ ಮನೆ ಇದೆಯಲ್ಲ, ಅಲ್ಲಿಂದ ಇಲ್ಲಿಗೆ ಎಕ್ಸಾಕ್ಟಾಗಿ 1 ಕಿಲೋಮೀಟರ್ ಆಗುತ್ತೆ. ನಮ್ಮ ಅಕ್ಕ ಅವ್ರ ಸೈಟ್ ಇದು. ಅದೆಲ್ಲ ಮನೆಗಳಿದೆಯಲ್ಲ, ಅದು ನಮ್ಮ ಲೇಔಟು. ಅಲ್ಲಿಂದ ಇದು ಪಕ್ಕದ ಲೇಔಟೇನೆ. ಸೊ ಇದು ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು. 1 ನಿಮಿಷ ತೋರಿಸ್ಕೊಂಡ್ಬಿಡ್ತೀನಿ. ನಮ್ಮ ರನ್ನಿಂದು ಚಾರ್ಜೇ ಇಲ್ಲ ಯಾವಾಗಲೂ. ಅನ್ಲಾಕ್ ಮಾಡಿರಿ. ನಾನು ಯಾವಾಗಲೂ ಹಂಗೇನೆ. ಬರ್ತೀರಾ, ಹಿಡಿತೀರಾ? ಇದು ಈ ಲೇಔಟಲ್ಲಿ ಮ್ಯಾಕ್ಸಿಮಮ್ ಮನೆಗಳಾಗಿದೆ. ಇದು ಮೇನ್ ರೋಡ್ ಆ್ಯಕ್ಚುಲಿ. ಒಂದು ಲೇಔಟಿಂದ ಇನ್ನೊಂದು ಲೇಔಟ್ಗೆ ಇವತ್ತು ಇದಾಗಿದೆ. ಸಂಪು ಕೆಲಸ ಆಗಿದೆ. ಇವ್ರ ಪಕ್ಕದ ಮನೆಯವ್ರ ಕೆಲಸ ಆಗಿದೆ. ಇದು ಈಗ ಬೇಸ್ಮಠ ಆಗಿದೆ. ಇವತ್ತು ಬೇಸ್ಮಠ ಆದಮೇಲೆ ನೆಕ್ಸ್ಟ್ ಇದ್ರ ಮೇಲೆ ಇದಾಗ್ತಾರೆ, ಬೀಮ್ ಬರುತ್ತೆ. 1 ಅಡಿ ಬೀಮ್ ಬರುತ್ತೆ. ಸೊ ಮನೆ 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 ಎಲ್ಲರಿಗೂ ಕನಸು ಮನೆ, ಸ್ವಂತ ಮನೆ ಕಟ್ಟಬೇಕು ಅಂತ. ಸೊ ನಮ್ಮ ಅತ್ತಿಗೆ ಅವ್ರದ್ದು ಕನಸು ಈಗ ನನಸಾಗ್ತಾ ಇದೆ. ಅವ್ರದ್ದು ಆ್ಯಕ್ಚುಲಿ ಮನೆ KR ನಗರದಲ್ಲಿತ್ತು. ಇವ್ರು ಮೈಸೂರಲ್ಲಿ ಬಂದ್ರಲ್ಲ, ಸೊ ಇಲ್ಲಿ ಕಟ್ಕೊಬೇಕು. ಇಲ್ಲಿ ಇವರೆಲ್ಲ ಅಕ್ಕ ತಮ್ಮ ತಂಗಿ ಎಲ್ಲ ಒಂದೇ ಕಡೆ ಇರಬೇಕು ಅಂತ ಇವರು ಅಲ್ವಾ. ನೋಡಿ ಇದೇನೆ ಇವ್ರದ್ದು ಬೋರ್ ಎಲ್ಲ ತೆಗ್ಸಿದ್ದಾರೆ. ಯಾರಿಗೆ ಇಷ್ಟ ಇರಲ್ಲ ಎಲ್ಲ ಒಂದೇ ಕಡೆ ಇರಬೇಕು, ಎಲ್ಲ ಒಂದೇ ಕಡೆ ಇರಬೇಕು ಅಂತ. ನೋಡ್ರಿ ಹಂಗೆ ಚಾರ್ಜ್ ಹಾಕೊಂಡ್ಬಿಡ್ತೀನಿ ನಿಮ್ಮ ಫೋನ್ನ. ಹಂಗೆ ನಮ್ಮ ಸೈಟ್ ಯಾವುದು ಅಂತ ಕೇಳ್ರಿ. ಇವ್ರ ತಮ್ಮಂದು ಇದೇ ಲೇಔಟಲ್ಲಿ ಸೈಟ್ ಇದೆ. ಅದು ನಾನು ಅಲ್ಲೇ ಸ್ವಲ್ಪ ಬಂದ್ವಲ್ಲ ಅಲ್ಲೇ ರೈಟ್ ಹೋಗಬೇಕು. ಇದು ನೋಡಿ, ನಾವು ಈಗ ತಗೊಂಡಿದ್ದಂಥ ಸೈಟು ಇದೆ. 30-40 ನಮ್ಮದು ಇದೇ ಸೈಟು, ಸೈಟ್ ನಂಬರ್ 12. ದಿಸ್ ಪ್ರಾಪರ್ಟೀಸ್ ಬಿಲಾಂಗ್ಸ್ ಟು ರಮ್ಯ ನವೀನ್ ಪ್ರಾಪರ್ಟೀಸ್. ಒಂಥರ ಖುಷಿ ಇದೆ, ಸಾಲ ಇದೆ, ಎಲ್ಲ ಇದೆ, ಜೊತೆ ಖುಷಿನೂ ಇದೆ. ಯಾವ ಕಟ್ತೀರ ಮೇಲೆ ಮನೆ? ಸದ್ಯಕ್ಕಿಲ್ಲ ಫ್ರೆಂಡ್ಸ್, ಮನೆ ಕಟ್ಟೋ ಪ್ಲಾನ್ ಎಲ್ಲ ಏನೂ ಇಲ್ಲ. ಆ ಪರಿಸ್ಥಿತಿಲೂ ಕೂಡ ಸೈಟ್ ಎಲ್ಲ ಬರೀ ಸಾಲದಲ್ಲೇನೆ, ಎಲ್ಲ ಸಾಲದಲ್ಲೇ ನಡೀತಾ ಇದೆ. ಇದು ಈ ಕಲ್ಲಿಂದ ಆ ಕಲ್ವರೆಗೆ 30 ಅಡಿ, ಹಿಂದೆ 40 ಅಡಿ ಬರುತ್ತೆ. ಇವರು ಪ್ರಾಪರ್ಟಿನ ಎಕ್ಸ್ಪ್ಲೇನ್ ಮಾಡಿ 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 ಅದೇ ತರ ಹೇಳ್ತವ್ರೆ. ನನ್ನ ಫ್ರೆಂಡ್ ನಂದಿತಂಗೆ ಮನೆ ಕೊಡ್ಸಿದ್ದು ಇದೆ. ನಂದಿತಾ ಅವ್ರ ಮನೆ. ನಂದಿತಾ ಅವ್ರ ಡ್ಯಾಡಿದು ಇಷ್ಟೆಲ್ಲ ಕಾರ್ಗಳು, ಟ್ರಾವೆಲ್ಸ್ ಇದೆ. ಹಾಗಾಗಿ ಯಾರಾದ್ರೂ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ. ಸೊ ಫ್ರೆಂಡ್ಸ್ ಇದನ್ನ ನೋಡಿದ್ರೆ, ಸೊ ನಮ್ದು ಅಕ್ಕಪಕ್ಕ 2 ಮನೆ ಆಗ್ಬಿಟ್ಟೈತೆ. 2 ಮನೆ ಇದೆ. ಆ ಕಡೆಗೂ ಇದೆ ಮನೆ, ಈ ಕಡೆಗೂ ಇದೆ. ಸೆಂಟ್ರದು ನಮ್ಮ ಸೈಡು ಈಸ್ಟ್ ಫೇಸು. ಸೊ ಅದೇ ಚಾಮುಂಡಿ ಬೆಟ್ಟ. ನೀವು ನೋಡ್ತೀರಲ್ಲ ವ್ಯೂ ಯಾವ ತರ ಇದೆ ಅಂತ. ಚಾಮುಂಡಿ ಬೆಟ್ಟದ ವ್ಯೂ ಇದು ಯಾಕೆ ಇದು ತಗೊಳ್ಳಲ್ಲ ರಮ್ಮಿ? ಚಾರ್ಜರ್ ಕೇಬಲ್ ಹಾಕಿದೀವಲ್ಲ ಅಂತ. ಮೇ ಬಿ ಟೂ ಮಾಡಿ ಜೂಮ್ ಮಾಡಿ ಅಲ್ಲೇ 2 ಮಾಡಿ. ಇಲ್ಲಿ ಆಗ್ತಾ ಇಲ್ಲ ಚಾರ್ಜ್ ಕೇಬಲ್ ಹಾಕಿದೀವಿ ಅಂತ. ಅದಕ್ಕೆ ಅವಾಗ ಬನ್ನಿ ಫ್ರೆಂಡ್ಸ್, ಈಗ ನೋಡಿದ್ರಲ್ಲ, ಈಗ ನಮ್ಮ ಮಕ್ಕಳು ಅಮ್ಮನ ಮನೇಲಿ ಇದ್ದಾರೆ. ಅವ್ರನ್ನ ಕರ್ಕೊಂಡು ಬರಕ್ಕೆ ಅಂತ ಈಗ ಹೋಗ್ತೀವಿ. ಅಲ್ಲಿಂದ ಆರ್ಯ ಮತ್ತೆ ಅಥರ್ವನ ಇಬ್ರು ಕರ್ಕೊಂಡು ನಮ್ಮ ಮನೆಗೆ ಹೋಗ್ತೀವಿ. ಓಕೆನಾ? ಓಕೆ. ಎಷ್ಟು ಅಮ್ಮ ಅವನು ಇನ್ನೂ ಎದ್ದಿಲ್ವಾ? 55 ಮಲ್ಗೋಣ. ಇಷ್ಟೊಂದು ದಿನ ಆದಮೇಲೆ ನಮ್ಮಮ್ಮ ನನ್ನ ಬ್ಲಾಗಲ್ಲಿ ಕಾಣಿಸ್ಕೊತಾ ಇದ್ದಾರೆ.
ವ್ಲಾಗೇ ಮಾಡಿರಲಿಲ್ಲ ನಾವು ಕರೆಕ್ಟಾಗಿ. ನೀನು ತಂದ್ಕೊಟ್ಟು ಸೀರೆ ಉಟ್ಕೊಂಡಿದ್ದೀನಿ. ಒಂಥರ ಸಾಫ್ಟ್ ಆಗೈತಲ್ವಾ, ಫುಲ್ಲು ಲೈಟ್ ವೆಯ್ಟ್. ಆಮೇಲೆ ಭಾರ ಇಲ್ಲ, ಹಗುರವಾಗದೆ. ನೀನು ಈ ಕಲರ್ಸ್ ಎಲ್ಲ ಹಾಕೇ ಇರಲಿಲ್ವಲ್ಲಮ್ಮ. ಯಾವಾಗಲೂ ನಮ್ಮ ಅಮ್ಮನ ಫೇವ್ರೇಟ್ ಯಾವಾಗಲೂ ರೆಡ್ ಎಲ್ಲೋ. ಸೊ ಎಷ್ಟೊಂದು ಸಲ ನಮ್ಮ ಸಬ್ಸ್ಕ್ರೈಬರ್ಸೇ ಕಮೆಂಟ್ ಮಾಡಿಬಿಟ್ಟವ್ರೆ. ಸೊ ಫಾರ್ ಅ ಚೇಂಜ್ ಇದೊಂಥರ ಕಲರು. ಮತ್ತು ಆ ಫ್ಲವರ್ ಈ ಥರ ಪ್ಯಾಟ್ರನಲ್ಲೂ ಹಾಕಿರಲಿಲ್ಲ, ಈ ಥರ ದೊಡ್ಡ ಹೂವು ಇರೋದು. ಟೀ ಮಾಡ್ತಾ ಇದ್ದಾರೆ. ಅಲ್ಲಿ ಇಷ್ಟ ಆಯಿತು ಸೀರೆ, ಹಗುರವಾಗದೆ ಉಟ್ಕೊಳಕ್ಕೆ. ಯಾವುದೇ ಬಟ್ಟೆ ಆದರೂ ನಮಗೂ ಅಷ್ಟೇ ಕಂಫರ್ಟಬಲ್ ಅಂತ ಅನ್ಸೋದನ್ನೇ ಹಾಕೋಬೇಕು ಅನಿಸುತ್ತೆ. ಸ್ಕೂಲಿಂದ ಬಂದು ಅಥರ್ವ ಮಲಗಿಬಿಟ್ರೆ ಕುಂಭಕರ್ಣನ ಥರ ನಿದ್ರೆ ಮಾಡ್ತಾನೆ, ಟಯರ್ಡ್ ಆಗಿಬಿಟ್ಟಿರುತ್ತೆ ಅನಿಸುತ್ತೆ. ಸುಮಾರು ಹೊತ್ತು ಎದ್ದೇಳೋದೇ ಇಲ್ಲ. ಆರೇನೋ ಮಲ್ಕೊಂಡಿದ್ದಂತೆ. ಸೊ ಅವನು ಎದ್ದ. ಈಗ ಅವನು ನೆಬ್ಬಿಸ್ತವನೆ ಅವ್ರ ಅಣ್ಣನ. ಅವ್ನಿಗೆ ಸಮಾಧಾನ ಇಲ್ಲ ಅವನು ನೆಬ್ಸೋವರೆಗೂ. ಸೊ ಅಷ್ಟು ತರಲೆ ನಮ್ಮ ಆರ್ಯ. ಆ್ಯಂಡ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಇವತ್ತಿನ ವ್ಲಾಗ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ 2 ದಿನದ ವ್ಲಾಗ್ ಇದು. ಸೊ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.